ಅಂದ್ರೆ ರಿಸಿಪ್ಟ್ ತಗೊಳ್ಳಿ ಅಂದ್ರೆ ರಿಸಿಪ್ಟ್ ಬೇಡ ಅಂತಾರೆ, ಥ್ಯಾಂಕಿಂಗ್ ಲೆಟರ್ ತಗೊಳ್ಳಿ ಅಂದ್ರೆ ಥ್ಯಾಂಕಿಂಗ್ ಲೆಟರ್ ತಗೊಳ್ಳೋದು. ಇಲ್ಲ ಡಾಕ್ಟ್ರೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ, ನಮ್ಗೆ ಯಾವುದು ಬೇಡ. ಇಲ್ಲ ನಾವು ರೆಕಾರ್ಡ್ ಪರ್ಪಸ್ಗೆ ಕೊಡಲೇಬೇಕು. ಇನ್ನೊಂದು ಹೇಳಿದರು, ಇದೇನು ಪ್ರಚಾರನೂ ಬೇಡ ಸರ್ ಅಂತ ನೋಡಿ ಇಂಥ. ಸೊ ಇವತ್ತು ನಮ್ಮ ಜಯದೇವರ ದುರ್ಗ ಸಂಸ್ಥೆನಲ್ಲಿ ಕೇವಲ ನಾವು ಸರ್ಕಾರದ ಅನುದಾನದಿಂದ ಮಾತ್ರ ನಾವು ಮಾಡಿಲ್ಲ, ಸಾರ್ವಜನಿಕರ ಅನುದಾನ, ದಾನಿಗಳ ಅನುದಾನ, ಇನ್ಫೋಸಿಸ್ ಫೌಂಡೇಶನ್ ಸುಧಾಮೂರ್ತಿಯವರು ಮತ್ತು ನಾರಾಯಣ ಮೂರ್ತಿಯವರು ಸುಮಾರು 120 ಕೋಟಿ ಖರ್ಚು ಮಾಡಿ ಒಂದು ಸುಸಜ್ಜಿತವಾದ ಆಸ್ಪತ್ರೆ ಸುಮಾರು 2021ರಲ್ಲಿ ಅದನ್ನ ನಾವು ಉದ್ಘಾಟನೆ ಮಾಡಿದ್ವಿ. ಅವ್ರು ಕೇಳಿದ್ದಿಷ್ಟೇನೆ, ಡಾಕ್ಟ್ರೆ ನಿಮ್ಗೆ ಎಷ್ಟು ಸರ್ವಿಸ್ ಇದೆ ಡೈರೆಕ್ಟರ್ ಆಗಿ ಅಂತ. 2019ರಲ್ಲಿ 3 ವರ್ಷ ಆಯ್ತು ನನಗೆ. ಒಂದು 3 ವರ್ಷ ಇದ್ರೆ ಡೆಫಿನೆಟ್ ಆಗಿ ನಾವು ಮಾಡ್ತೀವಿ. 6 ತಿಂಗಳಿದ್ರೆ ಮಾತ್ರ ಮಾಡಲ್ಲ, ಯಾಕೆಂದ್ರೆ ನಿಮ್ಮ ಮೇಲೆ ನಂಬಿಕೆ ಇದೆ, ಸರ್ಕಾರದ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ನಂತರ ಈಗ ನಾನು ಮೊನ್ನೆ ಅವ್ರ ಮನೆಗೆ ಹೋಗಿದ್ದೆ. ನಾನು ಈಗ ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಅವ್ರು ಹೇಳಿದರು, ಮಂತ್ರಾಲಯಕ್ಕೆ ಒಂದು ಅರ್ಕೆ ಕಟ್ಕೊಂಡಿದ್ದೀನಿ ಡಾಕ್ಟ್ರೆ, ಅದ್ಯಾವುದೋ ಒಂದು ಜಾಗದಿಂದ ಮಂತ್ರಾಲಯಕ್ಕೆ ಲೊಕೇಶನ್ ಇಂದ 6 ಕಿಲೋಮೀಟರ್ ನಡಿಬೇಕಂತೆ. ಕಾಲ್ನಡಿಗೆಯಲ್ಲಿ ಹೋಗಿ ನಾನು ರಾಯರ ಪಾದದ ಪೂಜೆ ಮಾಡ್ತೀನಿ, ಮಂಜುನಾಥ್ ಅವ್ರ ಗೆದ್ರೆ ಅಂತ ಅರ್ಕೆ ಮಾಡ್ಕೊಂಡು ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಅದಕ್ಕೋಸ್ಕರ ಇನ್ನೊಂದು ಒಬ್ರು ಕೌಲ್ಗೋಡ್ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.